ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಏನು ಆಶ್ರಯ ಸಮಿತಿ ಅಧ್ಯಕ್ಷ ಆದ ಕೂಡಲೇ ಜನರಿಗೆ ಏನ್ ಬೇಕಂಗೆ ಅದನ್ನೇ ಹಂಚಿ ಹೋಗ್ಬಿಡಕ್ಕಾಗುತ್ತಾ? ಈಗ ನಾಳೆ ಸರ್ಕಾರನ ಜವಾಬ್ದಾರಿ ಅಲ್ವಾ? ಇವ್ರೇನು ಇವತ್ತು ಹಂಚಿ ಬಿಡ್ತಾರೆ, ಸರ್ಕಾರಕ್ಕೆ ಕೇಳೋದು ಜನ, ಇವ್ರಿಗೇನು ಒಬ್ರಿಗೂ ಕೇಳೋದಿಲ್ಲ. ಇವತ್ತು ಕಾರ್ಪೊರೇಷನ್ ಒಳಗೆ ನಮ್ಮ ಚುನಾಯಿತ ಪ್ರತಿನಿಧಿಗಳಿಂದ ಇರೋದ್ರಿಂದ ನೇರವಾಗಿ ಸರ್ಕಾರಕ್ಕೆ ಕ್ವಶನ್ ಮಾಡ್ತಾರೆ, ಯಾಕೇನ್ ಮಾಡಿಲ್ಲ ಅಂತ. ಯಾರಿಗೆ ಯಾವ ಹಕ್ಕುಚ್ಯುತಿನೇ ಆಗಿಲ್ಲ, ಏನಿಲ್ಲ, ಒಂದು ಯಾವ ಹಕ್ಕುಚ್ಯುತಿ ಮಾಡ್ಕೊಂಡಿಲ್ಲ, ಏನು ಹಕ್ಕುಚ್ಯುತಿ ಮಾಡಿಲ್ಲ. ಹಂಗಂದ್ರೆ ಹಕ್ಕುಚ್ಯುತಿ ಆಗ್ತದೆ ಅಂತ ಹೇಳಿದ್ಕೊಳ್ಳೆ ಏನ್ ಬೇಕಾದ್ರೂ ಕೆಲಸ ಹಂಗಂಗೆ ಏನ್ ಅರ್ಧ ಮಾಡ್ಕೊಂಡು ಮನೆ ಹಂಚಕ್ಕಾಗುತ್ತಾ? ಈಗ ಆಶ್ರಯ ಸಮಿತಿ ಅಂದ್ರೆ ಆಶ್ರಯ ಸಮಿತಿಗೆ 4 ಜನ ಪ್ರತಿನಿಧಿಗಳು ಇರ್ತಾರೆ, ಅವ್ರು ನಾಮಿನೇಟ್ ಆಗ್ಬೇಕು. ಇವ್ರು ಒಬ್ಬರೇ ನಾನು ಇದ್ದೀನಿ ಅಂತ ಹೇಳಿದ್ರೆ ಮಾಡ್ಕೊಂಡು ನಾನು ಒಬ್ಬರೇ ಇದ್ದಾಗ ಆಗ್ಬಿಡ್ಬೇಕು. ಮತ್ತೆ ಈಗ ನಾಮಿನೇಟ್ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಇದನ್ನ ಅರ್ಜೆಂಟ್ ಆಗಿ ನಾನೇ ಓಪನ್ ಮಾಡಿದೀನಿ ಅಂತ ಹೇಳಿ ತೋರಿಸ್ಬೇಕು ಅಂತ ಹೇಳಿ ಈ ಕೆಲಸ ಮಾಡ್ತಾರೆ. ಇದೇನು ಹಕ್ಕುಚ್ಯುತಿನ ಆಗಲ್ಲ, ಯಾವ್ದು ಆಗಲ್ಲ. ಈಶ್ವರಪ್ಪ ಹಂಚಿದಂತ ಸಂದರ್ಭದಲ್ಲಿ ಬಿಜೆಪಿ ಮತ್ತು RSS ನವರಿಗೆ ಹಂಚಿದ್ದಾರೆ, ಅನರ್ಹ ಫಲಾನುಭವಿಗಳಿಗೆ ಮನೆಗಳನ್ನು ಕೊಟ್ಟಿದ್ದಾರೆ. ಇದನ್ನ ಈಗ ನಾವು ಅದನ್ನ ತನಿಖೆ ಆಗ್ಬೇಕು, ಯಾರಿಗೆ ಅನರ್ಹರಿದ್ದಾರೆ ಅವರನ್ನ ಮನೆಯನ್ನ ಅವರಿಂದ ವಾಪಸ್ ತಗೊಳ್ಬೇಕು ಅಂತೇಳಿ ಒತ್ತಾಯವನ್ನು ಸಹ ನಾವು ಮಾಡ್ತಾ ಇದೀವಿ. ಸರ್ಕಾರದ ಮುಂದೆ ಈ ಒತ್ತಾಯವನ್ನ ಇಟ್ಟಿದೀವಿ, ಬೇಗ ಆಗ್ಬೇಕು. ಈಗ ಆ 4 ವರ್ಷ ಅವ್ರ ಅಧಿಕಾರ ಇತ್ತಲ್ಲ, ಅವಾಗ ಏನ್ ಮಾಡ್ತಾ ಇದ್ರು? ಅವಾಗ ಏನು ಅರ್ಜೆಂಟ್ ಕಾಣ್ಲಿಲ್ವ ಇವ್ರಿಗೆ? ಆ 4 ವರ್ಷ ಹಂಗೆ ಕೂತ್ಕೊಂಡ್ರಲ್ಲ. ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳಿದ್ರು, ಬೊಮ್ಮಾಯಿಯವ್ರ ಮುಖ್ಯಮಂತ್ರಿಗಳಿದ್ರು, ಯಾಕೆ ಮಾಡ್ಲಿಲ್ಲ? ಅವಾಗ ಗೊತ್ತಾಗ್ಲಿಲ್ಲ. ಹಂಗಾಗಿ ಇವತ್ತು ಸರಿಯಾದ ಕ್ರಮ ಅಲ್ಲ. ನಾವು ಇವ್ರು ಮಾಡ್ಬೇಕಾದ್ರೆ ಎಲ್ಲರಿಗೂ ಅದು ಏನು ಸಂಪೂರ್ಣ ಅಭಿವೃದ್ಧಿ ಮಾಡಿ ಕೊಡ್ಬೇಕು, ಜನರಿಗೆ ತೊಂದರೆ ಆಗ್ಬಾರ್ದು ಅನ್ನೋದು ನಮ್ಮ ಉದ್ದೇಶ. ಯಾರೋ ಬಡವರಿಗೆ ಕೊಡ್ತಾ ಇದೀವಿ ಅಂದ್ಕೊಳ್ಳಿ, ಬಡವ್ರು ಹೆಂಗ್ ಬೇಕಂಗಿರ್ಬೋದಾ? ನೀರಿಲ್ದಿದ್ರು ಇರ್ಬೋದಾ ಬಡವರು? ನೀರ್ ಕರೆಂಟ್ ಬರ್ದಿದ್ರು ಬಡವ್ರು ಇರ್ಬೋದಾ? ಆ ರಸ್ತೆಗಳು ಸರಿ ಇಲ್ದಿದ್ರು ಬಡವರಿಗೆ ಅದನ್ನೇ ಕೊಡೋದಾ? ಅವರು ದುಡ್ಡು ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ, ಕಡಿಮೆ ಕೊಟ್ಟಿರ್ಬೋದು, ಜಾಸ್ತಿ ಕೊಟ್ಟಿರ್ಬೋದು, ಆದ್ರೆ ಅವ್ರಿಗೂ ಎಲ್ಲಾ ಸೌಲಭ್ಯ ಕೊಡೋದು ನಮ್ಮ ಕರ್ತವ್ಯ. ಅದು ಅಲ್ಲಲ್ಲ, ನಾವು ರಾಜಕಾರಣ ಇಲ್ಲಿ ಮಾಡ್ತಾ ಇಲ್ಲ. ನಾವು ಒಂದೇ ಪಾಯಿಂಟ್ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಅದನ್ನ ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಿಕೊಡಿ. ನೀರು ರೂರಲ್ ವಾಟರ್ ಸಪ್ಲೈ ಇಂದ ಗುರ್ದಾಳ್ ಡ್ಯಾಮ್ ಇಂದ ನೀರು ತೊಂಬರುವಂತ ಕೆಲಸ ಆಗ್ಬೇಕು. ಅದು ಇನ್ನೂ ಆಗ್ತಾ ಇಲ್ಲ, ಇನ್ನೂ ಆಗಿಲ್ಲ. ಈಗ ಬರೀ 5 ಬೋರ್ವೆಲ್ ಏನೋ ಒಂದು 2 ಬೋರ್ವೆಲ್ ಕೆಟ್ಟೋದ್ರೆ ಅದು ನೀರೇ ಕುಡಿಯಕ್ ನೀರೇ ಇರೋದಿಲ್ಲ, ಅಲ್ಲಿ ಉಪಯೋಗಕ್ಕೂ ನೀರೇ ಇರೋದಿಲ್ಲ. ಹಾಗಾಗಿ ನಾವು ಹೇಳೋದು, ನೀವು ಎಲ್ಲೋ ಅವನ್ನೆಲ್ಲ ಮಾಡೋದು ತಕ್ಷಣ ಮಾಡ್ಬೇಕಿತ್ತು, ಮಾಡಿಲ್ಲ. ಅದನ್ನ ಆಗ್ಬೇಕು. ಜನರಿಗೆ ತೊಂದರೆ ಆಗಿರೋದಂತ ಹೌದು. ಇವ್ರು 4 ವರ್ಷ ಸುಮ್ಮನೆ ನಿದ್ದೆ ಮಾಡ್ತಿದ್ರಲ್ಲ, ಅದು ಈ ಕಾರಣ. ಅದನ್ನ ರದ್ದು ಮಾಡಿಸ್ತೀವಿ. ಬೇರೆ ಅದು ಹಿಂದೆ ಅರ್ಜಿ ಕರೆದಿದ್ರು, ಅದು ಇಲ್ಲಿಂದ ಆಗಿರೋದಲ್ಲ, ಅರ್ಜಿ ಕರೆದಿರೋದ್ರೊಳಗೆ ಆಯ್ಕೆ ಮಾಡಿದ್ದಾರೆ. ಅದೇ ಒಂದೇ ಪಕ್ಷದವ್ರದ್ದು ಆಗಿದ್ರೆ ಅದನ್ನ ರದ್ದು ಮಾಡಿಸೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀವಿ. ಅದೇ ಈಗ ನೋಡಿ, ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಅಲ್ಲ ಇದು, ಇದಕ್ಕೆ ಅರ್ಜಿಗಳನ್ನ ಕರೆದಿದ್ದಾರೆ. ಆ ಜಿಲ್ಲಾಧಿಕಾರಿಗಳು ಅರ್ಜಿ ಕರೆದಿದ್ದನ್ನ, ಆ ಇಲಾಖೆ ಒಳಗೆ ಅರ್ಜಿ ಕರೆದಿದ್ದನ್ನ, ಆ ಅರ್ಜಿಗಳು ಇಟ್ಕೊಂಡು ಅವ್ರು ಮಾಡಿದ್ದಾರೆ. ಅದು ಒಂದೇ ಪಕ್ಷದವ್ರು ಹಿಂಗ್ ಆಗಿದ್ದಾರೆ ಅಂತ ನಮ್ ಗಮನಕ್ಕೆ ಬಂದಿದೆ. ಅದನ್ನ ಬದಲಾವಣೆ ಮಾಡ್ಬೇಕು ಅಂತೇಳಿ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಕ್ಕೆ ತಗೊಂಡ್ಬಂದಿದ್ವಿ. ಬದಲಾವಣೆ ಆಗುತ್ತೆ. ಜನರಿಗೆ ಈ ಮನೆಗಳ ಮುಂಚೆ ಅಲಾಟ್ ಮಾಡುವಂತ ಸಂದರ್ಭದಲ್ಲಿ 5,50,000 ರೂಪಾಯಿ ಇತ್ತು, ಈಗ 7,70,000 ರೂಪಾಯಿ ಆಗಿದೆ. 2,20,000 ರೂಪಾಯಿ ಒಂದು ಮನೆ ಮೇಲೆ ಜಾಸ್ತಿ ಆಗಿದೆ. ಇದು ಈ ಕೆಲಸ ಮಾಡಿದ್ ಬಿಜೆಪಿಯವರು, ನಾವಲ್ಲ. ನಾವು ರಾಜಕಾರಣ ಮಾಡಕ್ ಬಂದಿಲ್ಲ. ನಾವು ಹೇಳ್ತಾ ಇರೋದು, ಜನರಿಗೆ ಸಂಪೂರ್ಣವಾದಂತ ಅಭಿವೃದ್ಧಿ ಆಗಿರುವಂತ ಮನೆಗಳನ್ನ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ.